ಈ ಮಾಟ ಮಂತ್ರ ಮಾಡೋ ಮಾಡ್ತಾ ಇದ್ದೀನಿ ನೀನು. ಅದೇ ತಲೆಗೆ ಯಾವ್ದು ಬೇಡ ಸಾಂಗೆ ಬೇಡ ಚೆನ್ನಾಗಿ ಹಾಕ್ಲಾ ಯಾವ್ದು ಬೇಡ ಅಂತ ನಿನಗೆ ಕಾಣ್ತದ ಏನ್ ಮಾಡ್ತಾವನೆ ಅವಾಗಿಂದ ಅಂತ ನಾನು. ಹೇ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಎಲ್ಲಾದರೂ ಒಂದು ಕಡೆ ಒಂದೊಳ್ಳೆ ರೈಡ್ ಹೋಗೋಣ, ಒಂದೊಳ್ಳೆ ಟ್ರೆಕ್ಕಿಂಗ್ ಮಾಡೋಣ ಅಂತ ಅನ್ನಿಸ್ತಿತ್ತು ತುಂಬ ದಿನದಿಂದ. ಸೊ ನಮ್ಮ ಗ್ಯಾಂಗ್ ಎಲ್ಲ ಫುಲ್ ರೆಡಿಯಾಗಿ ನಾವು ಹೊರಟ್ವಿ. ನಾವು ಮಿಡ್ ನೈಟ್ ಹೊರಟಿದ್ದು. ಅರೌಂಡ್ 12 o'clock ನಾವು ಹಾಸನ್ನ ಬಿಟ್ವಿ. 4 ಗಂಟೆ ಅಷ್ಟೊತ್ತಿಗೆ ರೂಮ್ನ ರೀಚ್ ಆದ್ವಿ. ಸೊ ಇದಾಗಿತ್ತು ನಮ್ಮ ರೂಮು, ನೋಡ್ತಿರ್ಬೋದು. ಇದಾಗಲಿ 4 o'clock ಅಲ್ಲಿ ರೀಚ್ ಆದಾಗ ನಾವು ಚೆಕ್ ಇನ್ ಆಗಿ ಇರೋದು. ಮಾರ್ನಿಂಗ್ ಎದ್ದ ತಕ್ಷಣ ಮಳೆ ಬಂದು ಫುಲ್ ರೆಸಾರ್ಟೆಲ್ಲ ಫ್ರೆಶ್ ಆಗಿ ಕಾಣಿಸ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ವೆದರೆಲ್ಲ. ನಾನು ಮತ್ತು ಸ್ಯಾಂಡಿ ವಾಕ್ ಹೋಗೋಣ, ಚೆನ್ನಾಗಿದೆ ಫೀಲ್ ಅಂತ ಅಂದ್ಬಿಟ್ಟು ಎದ್ದು ಆಚೆ ಹೋದ್ವಿ. ಹೇಗಿದೆ ನೋಡಿ ರೆಸಾರ್ಟ್. ಹೋಮ್ ಸ್ಟೇ ಇದೆ. ಇಟ್ಸ್ ನಾಟ್ ಹೋಮ್ ಸ್ಟೇ ಏನೂ ಅಲ್ಲ, ಇದು ಒಂಥರ ರೆಸಾರ್ಟು ಅಲ್ಲ. ಚೆನ್ನಾಗಿತ್ತು ಮಾತ್ರ. ಅಟ್ಮಾಸ್ಫಿಯರ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಳ್ಳೆ ಸರ್ವಿಸ್ ಕೊಟ್ಟರು. ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡ್ ಎಲ್ಲ ಎಷ್ಟು ಚೆನ್ನಾಗಿದೆ. ನಾವು ಮಳೆಯಲ್ಲೇ ಆ್ಯಕ್ಚುಲಿ ಟ್ರಾವೆಲ್ ಮಾಡ್ಕೊಬಂದಿದ್ದು. ಕಂಟಿನ್ಯೂಸ್ ಮಳೆ ಇತ್ತು. ನಾವು ಕಾಸರಗೋಡು ರೀಚ್ ಆಗೋ ತನಕನೂ ನಾವು ಬೆಳಗ್ಗೆನೂ ಸಹ ಮಳೆ ಉದುರುತ್ತಾನೆ ಇತ್ತು. ನಾವು ಈ ಸಲ ಟ್ರೆಕ್ಕಿಂಗ್ ಮಾಡ್ತೀವೋ ಇಲ್ವೋ ಅಂತ ನಮಗೆ ಡೌಟ್ ಆಗಿಬಿಟ್ಟಿತ್ತು. ಸೊ ನೋಡಿ ಮಳೆ ಉದುರುತ್ತಾನೇ ಇದೆ. ಬಟ್ ಚೆನ್ನಾಗಿತ್ತು ರೈಡೆಲ್ಲ ಮಾತ್ರ. ನೋಡಿ ರೋಡು, ಅಲ್ಲಿನ ರೋಡ್ಗಳನ್ನ ನೋಡೋದೇ ಒಂಥರ ಚೆಂದ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಫ್ರೀ ಏರಿಯಾ ಅಂತಲೇ ಹೇಳ್ಬೋದು. ಪ್ರತಿ ರೋಡಲ್ಲೂ ಒಂದೊಂದು ಡಸ್ಟ್ಬಿನ್ಗಳನ್ನ ಇಟ್ಟಿದ್ದಾರೆ. ಎಲ್ಲೋ ಔಟ್ಸೈಡೆಲ್ಲ ನಾವು ಪ್ಲಾಸ್ಟಿಕ್, ಈಗ ನಮ್ಮ ಕರ್ನಾಟಕದಲ್ಲಿ ಏನು ಮಾಡ್ತೀವಿ, ಸಿಕ್ಕಿದ ಕಡೆ ಎಲ್ಲ ಎಸಿತೀವಿ ಅಲ್ವಾ. ಸೊ ಆ ಥರ ಎಲ್ಲ ಏನಿಲ್ಲ ಅಲ್ಲಿ. ನಾವು ಪ್ಲಾಸ್ಟಿಕ್ ಬಾಟಲ್ಸ್ ಇನ್ಕ್ಲೂಡಿಂಗ್ ಬಾಟಲ್ಗಳು ಸಹ ಅಲ್ಲೆಲ್ಲೇ ಹಾಕ್ತೀವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಸಹ ಅಲ್ಲೊಂದು ರೆಸ್ಪಾನ್ಸಿಬಿಲಿಟಿನ ತೊಗೊಂಡ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ರೋಡ್ಗಳೆಲ್ಲ, ಅಷ್ಟು ವಾಕ್ ಮಾಡೋದಕ್ಕೆ, ಇಲ್ಲಿ ನೋಡೋದಕ್ಕೆ ಅಷ್ಟು ಸೂಪರಾಗಿ ಕಾಣಿಸ್ತಿತ್ತು ರೋಡ್ಸ್ಗಳು. ಹಿಂಗೆ ಹೋಗಿ ಬೀಚ್ ಇತ್ತು ನಿಯರ್ ಬೈ. ಸೊ ನಮ್ಮ ಪ್ರತು ಮತ್ತು ಸುನಿ ಹೋಗಿ ಆಲ್ರೆಡಿ ವಿಸಿಟ್ ಮಾಡ್ಕೊಂಡು ಬಂದುಬಿಟ್ಟಿದ್ರು. ನಾವು ಹೋಗೋಕ್ಕಾಗಲಿಲ್ಲ. ರಿಟರ್ನ್ ಬಂದು ಫ್ರೆಶ್ ಅಪ್ ಆಗಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಹೇಳಿ. ಸೊ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ. ಸೊ ಈ ಕಡೆ ಎಲ್ಲ ಒಂದು ಬಾರ್ಡರ್ ಕಾಣಿಸ್ತಿದೆಯಲ್ಲ, ಈ ಕಡೆ ಇರೋದು ಒಂದು ನದಿ, ಸೊ ಆ ಕಡೆ ಇರೋದು ಒಂದು ಬೀಚ್. ಇದು ಬಂದುಬಿಟ್ಟು ಆ ಕಡೆ ಇದೆಯಲ್ಲ ಬೀಚು, ಅದು ಬಂದು ಅರೇಬಿಯನ್ ಸಮುದ್ರ. ಮತ್ತು ಈ ಕಡೆ ಇರೋದು ಬ್ಯಾಕ್ ವಾಟರ್ ಏನಿದೆ ಅದು. ಸೊ ಬ್ಯಾಕ್ ವಾಟರು ಮತ್ತು ಅರೇಬಿಯನ್ ಸಮುದ್ರದ ಸಂಗಮ ಆಗಿರೋದು ಅಲ್ಲಿ. ಆ್ಯಕ್ಚುಲಿ ನೀವು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ರೆ ಅವೆರಡು ನೀರು ಸಹ ಮಿಂಗಲ್ ಆಗಿಲ್ಲ. ದೇರ್ ಇಸ್ ಅ ಬಾರ್ಡರ್ ಲೈನ್ ಇದೆ. ಈ ಕಡೆ ಇರೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅಲ್ಲಿ ಒಂದು ಇದು ನದಿ, ಆ ಕಡೆ ಇರೋದು ಸಮುದ್ರ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೊರಟಾಗ್ಲೂ ತುಂಬಾ ಉದುರಿತ್ತು, ಮಳೆ ಬರ್ತಾನೆ ಇತ್ತು. ರೋಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಹೀಗೆ ನಾವು ಕಾರಲ್ಲೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ಎಂಟರ್ ಆಗ್ತಾ ಇದ್ದೀವಿ. ಈಗ ನಾವು ರಾಣಿಪುರಂ ಏನಿದೆ ಆ ಸರೌಂಡಿಗೆ ಎಂಟರ್ ಆದ್ವಿ. ಸೊ ಇಲ್ಲಿಂದನೂ ತುಂಬಾ ದೂರ ಇದೆ ಇದು. ಬಟ್ ಆನ್ ದ ವೇ ಹೋಗ್ತಾ ಏನಿದೆ ರೋಡ್ ಮಾತ್ರ ಸೂಪರಾಗಿತ್ತು. ವ್ಯೂ ನೋಡಬೇಕು ನೀವು ಆ ಕಡೆ ಸೈಡು. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಅಂದರೆ ಮಾತ್ರ. ಎಂಟೈರ್ ರೋಡ್ ಫುಲ್ ನೀವು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾವು ರೀಚ್ ಆದ್ವಿ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನೋಡಿ ಇಲ್ಲಿ ಬೋರ್ಡ್ ಇದೆ. ಸೊ ಇದು ಬಂದು ರಾಣಿಪುರಂ ಟ್ರೆಕ್ಕಿಂಗ್ ಪಾಯಿಂಟ್ ಅಂತ ಹೇಳಿಬಿಟ್ಟು. ಇಲ್ಲಿ ಇನ್ನೊಂದು ಏನಂತ ಅಂದರೆ, ನೀವು ಇಲ್ಲಿ ಪ್ಲಾಸ್ಟಿಕ್ನ ಮೇಲೆ ತೊಗೊಂಡು ಹೋಗೋಂಗಿಲ್ಲ. ಇವನ್ ನೀವು ಒಂದು ಚಾಕ್ಲೇಟ್ ತೊಗೊಂಡ್ರು ಅದು ಕವರ್ನ ಬಿಚ್ಚಿಬಿಟ್ಟು ಅಲ್ಲೇ ತೆಗೆದಿಟ್ಟು ಬರೀ ಚಾಕ್ಲೇಟ್ ಅಷ್ಟೇ ಒಂದು ಪೇಪರ್ ಹಿಂದಕ್ಕೆ ಹಾಕೊಂಡು ಹೋಗಬೇಕು. ಅಲ್ಲೆಲ್ಲೂ ಬಿಸಾಡೋ ಹಾಗಿಲ್ಲ ಪ್ಲಾಸ್ಟಿಕ್ನ.
ಮತ್ತು ನಿಮಗೆ ಡೆಪಾಸಿಟ್ ಅಮೌಂಟ್ ಅಂತ ಹೇಳಿ ತೊಗೊಳ್ತಾರೆ. ವಾಟರ್ ಬಾಟಲ್ಸ್ಗಳನ್ನ ಏನು ತೊಗೊಂಡಿರ್ತೀರ ಅದಕ್ಕೆ 50 ರುಪೀಸ್ ಅಂತ ತೊಗೊಳ್ತಾರೆ. ಅಲ್ಲೆಲ್ಲೂ ಇದು ಮಾಡೋಂಗಿಲ್ಲ, ರಿಟರ್ನ್ ತೊಗೊಬಂದು ಕೊಟ್ಟರೆ ಆ ಅಮೌಂಟ್ನ ನಿಮಗೆ ರಿಟರ್ನ್ ಕೊಡ್ತಾರೆ. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಟ್ರೆಕ್ಕಿಂಗ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ರೋಡ್ ಬಂದು ನೋಡಿ ಈ ಥರ ಇರುತ್ತೆ. ಆ್ಯಕ್ಚುಲಿ ಚೆನ್ನಾಗಿದೆ ಅಟ್ಮಾಸ್ಫಿಯರು. ನೀವು ಒಳಗಡೆ ಎಂಟರ್ ಆದ ತಕ್ಷಣವೇ ಒಂದು ಒಳ್ಳೆ ಫೀಲ್ನ ಕೊಡುತ್ತೆ. ಏನಾದ್ರು ತುಂಬ ಸ್ಟ್ರೆಸ್ ಇದೆ, ನಾನು ತುಂಬ ಸ್ಟ್ರೆಸ್ಸಲ್ಲಿದ್ದೀನಿ, ಎಲ್ಲಾದರೂ ಒಂದು ಒಳ್ಳೆ ಬ್ರೇಕ್ ಬೇಕು ಅಂತ ನೀವೇನಾದರೂ ಹುಡುಕ್ತಾ ಇದ್ದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ನಮ್ಮ ಕರ್ನಾಟಕದಲ್ಲಿ ತುಂಬ ಕಡೆ ಕ್ಲೋಸಸ್ ಆಗಿದೆ ಬಿಕಾಸ್ ಆಫ್ ರೈನ್. ಸೊ ನೋಡಿ ಈ ಥರ ಇರುತ್ತೆ ರೋಡ್. ಆ್ಯಕ್ಚುಲಿ ಶೂಗಳನ್ನ ವೇರ್ ಮಾಡಿ, ತುಂಬ ಲೀಚಸ್ಗಳಿದ್ದಾವೆ ಅಲ್ಲಿ, ಗೊತ್ತೇ ಆಗಲ್ಲ ಕಡ್ದಿದ್ದು. ಬೇಕಾದರೆ ನನಗೊಂದು ಲೀಚಸ್ ಕಡ್ದುಬಿಟ್ಟಿದೆ, ಅದು ಗೊತ್ತೇ ಆಗಿಲ್ಲ. ಕಾರಲ್ಲಿ ಕುತ್ಕೊಂಡಾಗ ಗೊತ್ತಾಗ್ಬಿಟ್ಟಿದೆ ಏನಿದು ಈ ಥರ ಆಗೋಗ್ಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು. ಸೊ ಗೊತ್ತಾಗಲಿಲ್ಲ ಅದು. ಎಲ್ಲರೂ ಬರ್ತಿದ್ದೀರಾ? ವಾಟರ್ ಇಲ್ಲ ಮೈನು ಕುಮಾರ ಪರ್ವತದಲ್ಲಿ. ವ್ಯೂ ಮಾತ್ರ ಒಂದೊಳ್ಳೆ ಕ್ಯಾಲರೀಸ್ ಬರ್ನ್ ಆಗುತ್ತೆ ಮಾತ್ರ. ಬಟ್ ಗ್ರೂಪ್ ಆಫ್ ಫ್ರೆಂಡ್ಸ್ ಹೋಗಿದ್ದೀರಾ ಅಂತಂದರೆ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ನೀವು. ಏನಂತಿದ್ದಾರೆ ಇದು ಅಪ್ ಆ್ಯಂಡ್ ಡೌನ್ ಬಂದ್ಬಿಟ್ಟು ಅರೌಂಡ್ 6 ಕಿಲೋಮೀಟರ್ಸ್ ಆಗುತ್ತೆ. 3 ಕಿಲೋಮೀಟರ್ಸ್ ಇದೆ ನೋಡಿ. ಆಲ್ರೆಡಿ ಒಬ್ರು ಇಳಿದು ಹೋಗ್ತಾ ಇದ್ದಾರೆ. ಬೆಳಗ್ಗೆನೇ ಹೋದರೆ ನಿಮ್ಗೆ ಚೆನ್ನಾಗಿರುತ್ತೆ. ನೀವು ಯಾವಾಗ ಹೋದ್ರೂ ಸೇಮ್ ಫೀಲಿಂಗೇ ಇರುತ್ತೆ. ಮೇಲ್ಗಡೆ ಟಾಪಿಗೆ ಹೋದ ತಕ್ಷಣ ಇದು ಹತ್ತಿ ಏನು ಹೋಗಿರ್ತೀರ ಆ ಟಾಪಿಗೆ ಹೋದ ತಕ್ಷಣ ಇಟ್ಸ್ ವರ್ತ್ ಇಟ್ ಅಂತ ಅನಿಸ್ಬಿಡುತ್ತೆ. ತುಂಬ ಚೆನ್ನಾಗಿತ್ತು ಮಾತ್ರ. ಅದ್ರೊಳಗಡೆ ಒಂಥರ ಹಕ್ಕಿಗಳ ಸೌಂಡ್ ಬರ್ತಿತ್ತು, ಚೀ ಅಂತ ಒಂದು ಒಳ್ಳೆ ಸೌಂಡ್ ಬರ್ತಿತ್ತು. ಒಂಥರ ಥೆರಪಿ ಅಂತಲೇ ಅನಿಸ್ಬೋದು. ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡ್ರೆ ಏನು ಒಂಥರ ಫೀಲ್ ಚೆನ್ನಾಗಿತ್ತು. ಮಾಡ್ಕೊಂಡು ಹೊರಟ್ವಿ ನಾವು. ಮಾತ್ರ ತುಂಬಾ ಗುಡ್ ಅನಿಸ್ತಿದೆ ಮಾಡಿಕೊಂಡು. ಕಾಡನ್ನ ತೋರಿಸ್ತೀನಿ ಎಲ್ರಿಗೂ. ತುಂಬ ಪ್ರೆಷರಲ್ಲಿರ್ತೀವಿ ಒಂದೊಂದು ಕಡೆ. ನಿಜವಾಗ್ಲೂ ಒಂದೊಳ್ಳೆ ಬ್ರೇಕ್ ಬೇಕು ಅಂತ ತುಂಬಾ ಅನ್ನಿಸ್ತಿರುತ್ತೆ. ಎಲ್ಲಾದರೂ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ, ನೇಚರ್ ಮಧ್ಯೆ ಕಳೆದೋಗ್ಬಿಡೋಣ ಅಂತ ಅನ್ಸುತ್ತೆ. ಅಷ್ಟು ಸ್ಟ್ರೆಸ್ಫುಲ್ ಲೈಫಲ್ಲಿ ಒಂದೊಳ್ಳೆ ಬ್ರೇಕ್ ತೊಗೊಳೋದಾದರೆ ಈ ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಅಂತಲ್ಲ, ಎಲ್ಲಿ ಹೋದ್ರೂ ಅಷ್ಟೇ ಒಂದು ಎಂಜಾಯ್ ಮಾಡಿ ಅಷ್ಟೇ. ಅದು ಇಷ್ಟ ದಿನ ಮನೇಲಿ ಆರಾಮಾಗಿರ್ಬಿಟ್ಟು ಬಂದಿನ ಬಂದ್ಬಿಟ್ಟು ಹಿಂಗೆ ನಡಿಬೇಕು ಅಂದ್ರೆ ನಡಿಬೇಕು ಅಲ್ಲ, ಇದು ಹತ್ಬೇಕು. ಯಾವುದೋ ಕಾಡೊಳಗಡೆ ಕಳೆದೋಗ್ಬಿಟ್ಟಿದ್ದೀವಿ ನಾವು ಅನ್ನೋ ಫೀಲ್ ಆಗಿದ್ದೀವಿ ನಾವು. ಆ್ಯಕ್ಚುಲಿ ವಿ ಆರ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್. ಎಲ್ಲ ಹೊಡ್ಬಿಟ್ಟು ಸೊ ಇದು ಕಾಡಿಂದ ಆಚೆ ಬಂದ್ವಿ ನಾವು ಇವಾಗ. ನಮಗಿಲ್ಲೊಂದು ಒಳ್ಳೆ ವ್ಯೂ ಕಾಣಿಸುತ್ತೆ. ಇಲ್ಲಿ ನೋಡಿ, ಇದು ಎಷ್ಟು ಸೂಪರ್ ಆಗಿದೆ ಗೊತ್ತಾ ವ್ಯೂ ಮಾತ್ರ. ತುಂಬಾ ಅದ್ಭುತವಾಗಿತ್ತು. ಅಲ್ಲಿಂದ ನಿಂತ್ಕೊಂಡು ಟಾಪಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ
ಎಲ್ಲೋ ಸ್ವರ್ಗದಲ್ಲಿ ಇದೀನೇನೋ ಅನ್ನೋ ಫೀಲ್ ಆಗಿತ್ತು. ಸುತ್ತಮುತ್ತ ಎಲ್ಲ ಕಡೆ ಗುಡ್ಡ, ಅಲ್ಲೆಲ್ಲ ತುಂಬಿರೋ ಅಂಥ ಫಾಗ್. ಇನ್ನೇನು ಹೊರಡಬೇಕಿತ್ತು, ಮಳೆ ಸ್ಟಾರ್ಟ್ ಆಗೋಯಿತು. ಅಮೇಝಿಂಗ್ ಆಗಿತ್ತು ಫೀಲಿಂಗು. ಮಳೆಲೇ ನೆನ್ಕೊಂಬಂದ್ಬಿಟ್ವಿ ನಾವಂತೂ. ಇದಾಗಿತ್ತು ಡೇ 1. ಥ್ಯಾಂಕ್ ಯು.